ಈ ಬಾರಿ ಕರಾವಳಿಯಲ್ಲಿ ಮುಂಗಾರು ಬಹುತೇಕ ಕೈಕೊಟ್ಟಿದೆ ಅಂತಲೇ ಹೇಳ್ಬೋದು. ಮಳೆ ಇಲ್ಲದ ಹಿನ್ನೆಲೆಯಲ್ಲಿ ಒಂದಿಷ್ಟು ಭತ್ತದ ನಾಟಿ ಕಾರ್ಯ ನಡೆದಿದೆ. ಆದರೂ ಕೂಡ ಅದಕ್ಕೆ ಬೇಕಾದಷ್ಟು ನೀರು ಸಿಗಲಿಲ್ಲ ಅನ್ನುವಂಥ ಒಂದು ದೂರುಗಳು ಕೃಷಿಕರಿಂದ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದಿಷ್ಟು ನೆಮ್ಮದಿಯ ವಾತಾವರಣ ಕೃಷಿಕರಿಗೆ ಮೂಡಿ ಬರ್ತಾ ಇರುವಂಥದ್ದು. ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಗುರುಕುಲ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಕೂಡ ಗದ್ದೆಗೆ ಇಳಿದು ನಾಟಿ ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ನಾವೀಗ ಕೆಳಬಾಂಡಿ ಅನ್ನೋ ಪ್ರದೇಶದಲ್ಲಿ ನಾವಿದ್ದೇವೆ. ನೋಡ್ಬೋದು 4 ಎಕರೆ ಜಾಗದಲ್ಲಿ ಭತ್ತದ ಕೃಷಿಯನ್ನು ವಿದ್ಯಾರ್ಥಿಗಳೇ ಮಾಡ್ತಾ ಇರುವಂಥದ್ದು. ಗುರುಕುಲ ಪಬ್ಲಿಕ್ ಸ್ಕೂಲ್ನ ಸುಮಾರು ಒಂದು 160 ವಿದ್ಯಾರ್ಥಿಗಳು ಇಲ್ಲಿರುವಂಥ 4 ಎಕರೆ ಜಾಗವನ್ನು ಏನು ನಾಟಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಇದು ಬಹುತೇಕ ಜೂನ್ ತಿಂಗಳಲ್ಲಿ ನಡೆಯಬೇಕಾದ ಕೆಲಸ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ಏನಾಗಿದೆ, ಮಳೆ ಅನ್ನುವಂಥದ್ದು ಬಹುತೇಕ ಜೂನ್ ಅಂದರೆ ಜುಲೈ ತಿಂಗಳಿಗೆ ಮಳೆಯ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಗದ್ದೆಯಲ್ಲಿ ಒಂದಿಷ್ಟು ನೀರಾಗಿದೆ. ಆ ಅವಕಾಶವನ್ನೇ ಬಳಸ್ಕೊಂಡು ಇಲ್ಲಿ ಮಕ್ಕಳನ್ನು ಮಕ್ಕಳನ್ನು ಹೇಗೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಗದ್ದೆಗೆ ಕರೆದುಕೊಂಡು ಬಂದು ಅವರಿಗೆ ಭತ್ತವನ್ನು ಹೇಗೆ ಬೆಳೆಯಲಾಗುತ್ತದೆ ಮತ್ತು ಭತ್ತವನ್ನು ಹೇಗೆ ನಾಟಿ ಮಾಡಲಾಗ್ತದೆ, ಕೃಷಿ ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ತಿಳಿಸುವಂಥ ಕಾರ್ಯವನ್ನು ಗುರುಕುಲ ಪಬ್ಲಿಕ್ ಸ್ಕೂಲ್ ಪ್ರತಿ ವರ್ಷವೂ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಭತ್ತ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಮಾಲ್ನತ್ತ ಬೆರಳು ಮಾಡ್ತಾರೆ. ಕೃಷಿಕರ ಪರಿಸ್ಥಿತಿಯ ಅರಿವು ಅವ್ರಿಗೆ ಇರುವುದಿಲ್ಲ. ಮಳೆ ಇಲ್ಲದಿದ್ದರೆ ಏನಾಗ್ತದೆ ಅಥವಾ ಮಳೆ ಜಾಸ್ತಿ ಆದರೆ ಏನಾಗ್ತದೆ ಅನ್ನುವಂಥ ಕಲ್ಪನೆ ಕೂಡ ಅವರಿಗಿರಲಿಲ್ಲ. ಒಂದಿಷ್ಟು ಪ್ರಾಥಮಿಕವಾಗಿ ಅವರಿಗೆ ಒಂದಿಷ್ಟು ಈ ಕೃಷಿಯ ಬಗ್ಗೆ ಪೂರಕ ಮಾಹಿತಿ ದೊರಕಬೇಕು ಮತ್ತು ಅವರು ಸ್ವಯಂ ಆಗಿ ಕೃಷಿಗೆ ಮಾಡುವ ಮೂಲಕ ಒಂದು ಹೊಸ ಅನುಭವವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಗುರುಕುಲ ಪಬ್ಲಿಕ್ ಸ್ಕೂಲ್ ಈ ಒಂದು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಒಂದು ನಾಟಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಭತ್ತದ ಕೃಷಿಯ ಬಗ್ಗೆ ಒಂದಿಷ್ಟು ಅನುಭವ ಕೂಡ ಸಿಗ್ತಾ ಇರುವಂಥದ್ದು. ನಮ್ಮ ಜೊತೆ ಶಾಲೆಯ ಗುರುಕುಲ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿನಿಯರಿದ್ದಾರೆ, ಅವರನ್ನು ಕೇಳೋಣ. ಹೇಗೆ ಅನಿಸ್ತಿದೆ ಈ ಹೊಸ ಅನುಭವ? ಭಾರಿ ಖುಷಿ ಆಯ್ತು ಮಾರ್ರೆ. ಇಲ್ಲಿ ನಟ್ಟಿ ಮಾಡಿ ಪರಿಸರದೊಟ್ಟಿಗೆ ಎಲ್ಲ ಶ್ರಮ ಪಟ್ಟು ಫಸ್ಟ್ ಟೈಮ್ ನಾವು ಅಂದರೆ ಮೊದಲು ಸಲ ಮಾಡ್ತಿಪ್ಪದು ಹಿಂಗೆ ನಾವು ಊಟ ಉಂಟತ್ತು ಮತ್ತು ಅದನ್ನು ಹಾಳು ಮಾಡುತ್ತಾ ಅದರಿಂದ ಎಷ್ಟು ಪರಿಶ್ರಮ ಹಾಕಿರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಈಗ ಅದನ್ನೆಲ್ಲ ಕಂಡ್ರ ಮೇಲೆ ನಾವು ಊಟ ವೇಸ್ಟ್ ಮಾಡೋಕ್ಕಾಗ ಅನಿಸ್ತಿತ್ತು. ಹಾಂ, ಈ ವರ್ಷ ಮಳೆ ಲೇಟ್ ಆಯ್ತು ಅನ್ನೆಲ್ಲ ಹೇಳ್ತಾ ಇದ್ರೆ ಗೊತ್ತಿತ್ತಲ್ಲ, ಮಳೆ ಲೇಟಾಗಿ ಈಗ ಪ್ರಾರಂಭ ಆಯ್ತು. ಅಂದರೆ ಒಂಥರ ಹೊಸ ಅನುಭವ ಅಥವಾ ಇದು ಮೊದಲು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಂತರ? ನಾವು ಒಂದ್ಸರಿ ನನ್ನ ಮನೆಯವರೊಟ್ಟಿಗೆ ನಟ್ಟಿ ಮಾಡಿದೆ. ಆದ್ರೆ ಇಲ್ಲಿ ಬಂದು ನನ್ನ ಗೆಳೆಯರೊಟ್ಟಿಗೆ ನಟ್ಟಿ ಮಾಡೋ ಖುಷಿಯೇ ಬೇರೆ ಇದ್ದಿದ್ದು ಕಾಣಿ. ನಿಮ್ಗೆ ಹೇಗೆ ಅನಿಸ್ತಿದೆ? ಅಲ್ಲ, ಭಾರತ ಒಂದು ಕೃಷಿ ಪ್ರಧಾನದ ದೇಶವಾಗಿದ್ದು ನಮ್ಮ ಈ ಯುವ ಪೀಳಿಗೆಗೂ ಇದನ್ನು ಹೇಳಿಕೊಡೋದೊಂದು ಅಂಥ ಅಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ ಯು ಹೇಳ್ಬೋದಾ. ಈಗ ಭತ್ತ ಹೇಗೆ ಆಗ್ತದೆ ಅಂತ ಗೊತ್ತಿತ್ತ ಮೊದಲು? ಅಂದರೆ ಭತ್ತ ಎಲ್ಲಿ ಬೆಳೀತದೆ ಕೇಳಿದ್ರೆ ಬಹುತೇಕ ಎಲ್ಲ ಹೇಳ್ತಾರೆ ಹೊಸ ಈ ಜನ್ಸಿ ಅಥವಾ ಅದರ ನಂತರದವ್ರು ಏನು ಹೇಳ್ತಾರೆ ಅಂದರೆ ಮಾಲಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ನಿಮಗೆ ಹಾಗೆ ಅನಿಸಿತ್ತಾ ಅಥವಾ ಬೇರೆ ಕಲ್ಪನೆಗಳಿತ್ತ? ಮೊದಲು ಹಾಗೆ ಎಂಥದ್ದು ಇರಲಿಲ್ಲ, ಬಟ್ ಈ ಇದೆಂಥ ಅನುಭವ ಇರಲಿಲ್ಲ ಇದರದ್ದು. ಸೊ ಇದ್ರ ನಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಗೆಳೆಯರೊಟ್ಟಿಗೆ ಇದೆಲ್ಲ ಮಾಡೋದು ಖುಷಿಯೇ ಬೇರೆ ಇತ್ತು. ಮತ್ತು ಅದ್ರ ಕಷ್ಟ ಎಂತ ಇತ್ತು, ಒಂದು ಮಳೆ ಬರ್ತಿತ್ತು ಆವಾಗಲೂ ನಾವು ಅದನ್ನು ಮಾಡ್ತಿದ್ವಿ. ಗ್ರೇಟ್ ಅಂತ ಹೇಳ್ಬೋದು. ಸೊ ಈ ಒಂದು ಹೊಸ ಅನುಭವ ಅಲ್ಲ, ಗದ್ದೆಗೆ ಬಂದು ನಟ್ಟಿ ಮಾಡುವಂಥದ್ದು. ನಿಮ್ಮನೆಲ್ಲ ಬೇಸಾಯ ಮಾಡ್ತಾರೆ ಹೇಗಂತ? ನಮ್ಮನೆಗೆ ಮುಂಚೆ ಮಾಡ್ತಿದ್ದರು, ಈಗ ಮಾಡುವುದಿಲ್ಲ. ಇಲ್ಲ. ಈಗ ಇಲ್ಲಿಗೆ ಹೇಗೆ ಅನಿಸ್ತಿದೆ? ಇಲ್ಲಿಗೆ ತುಂಬ ಒಳ್ಳೆ ಆಗ್ತಿದೆ. ಎಂತಕ್ಕಂದ್ರೆ ಗೆಳೆಯರು ಇವ್ರು ಹೇಳ್ದಂಗೆ ತುಂಬ ಗೆಳೆಯರು, ಒಳ್ಳೆ ಗಮ್ಮತ್ ಆಗ್ತಿದೆ. ಅದೇ ಸುಮಾರು ಜನರು ಟೀಚರ್ಸು ಇದ್ದರು, ಒಳ್ಳೆ ಆಯಿತು. ಒಟ್ಟಾರೆಯಾಗಿ ಹಳೆ ಬೇರು ಮತ್ತು ಹೊಸ ಚಿಗುರು ಸೇರಿಕೊಂಡು ಒಂದು ರೀತಿಯಾಗಿ ಈ ಭತ್ತದ ಕೃಷಿ ಏನಿದೆ ಅದ್ರ ಬಗ್ಗೆ ಹೊಸ ತಲೆಮಾರಿಗೆ ಅದರ ವ್ಯಾಲ್ಯೂ ಏನಿದೆ ಅಥವಾ ಅದರ ಬೆಲೆ ಏನಿದೆ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಮಳೆ ಅಂತ ಹೇಳಿದ್ರೆ ಮಳೆಯ ಅಭಾವದಿಂದ ಏನು ಸಮಸ್ಯೆ ಆಗ್ತದೆ, ಮಳೆ ಜಾಸ್ತಿ ಅತಿವೃಷ್ಟಿಯಿಂದ ಏನು ಸಮಸ್ಯೆ ಆಗ್ತದೆ, ಮತ್ತು ಭತ್ತವನ್ನು ಬೆಳೀಲಿಕ್ಕೆ ಕೃಷಿಕ ಎಷ್ಟು ಪಡ್ತಾನೆ ಅನ್ನುವಂಥ ಒಂದು ಅನುಭವವನ್ನು ಸದ್ಯ ವಿದ್ಯಾರ್ಥಿಗಳು ಪಡೆದುಕೊಳ್ತಾ ಇರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.